ಇನ್ನು ಮಂಗಳೂರು ನಗರದಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. ಅತ್ತಾವರದ ನಿವಾಸಿಗಳನ್ನ ಎಸ್ಡಿಆರ್ಎಫ್ ಸಿಬ್ಬಂದಿ ಸ್ಥಳಾಂತರಿಸಿದ್ದಾರೆ. 12 ಕುಟುಂಬಗಳನ್ನ ಬೇರೆ ಕಡೆಗೆ ಸ್ಥಳಾಂತರಿಸಿ ಪುನರ್ವಸತಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪುರಭವನ ಆವರಣದಲ್ಲಿ ತಾತ್ಕಾಲಿಕವಾಗಿ ಪುನರ್ವಸತಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಳೆ ಸಂತ್ರಸ್ತರಿಗೆ ವಸತಿ, ಆಹಾರ, ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಂದ್ರೆ ಏನು ಸದ್ಯಕ್ಕೆ ಸ್ಥಳಾಂತರ ಮಾಡುವಂಥವ್ರೇನಿದ್ದಾರೆ ಅವ್ರಿಗೆ ಯಾವ ರೀತಿಯಾಗೆಲ್ಲ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಇದ್ರ ಜೊತೆಗೆ ಮಳೆಯಿಂದ ಏನೆಲ್ಲ ಅವಾಂತರ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಗಳೂರು ನಗರದಲ್ಲೂ ಕೂಡ ಧಾರಾಕಾರ ಮಳೆಯಾಗಿರುವಂಥದ್ದು, ಇದರಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಗಮನಿಸ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಯಾವುದೋ ನದಿ ದಡ ಅಲ್ಲ, ಇದು ನಗರ ಪ್ರದೇಶದಲ್ಲಿ ಸಿಟಿಯ ಒಳಭಾಗದ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ರಸ್ತೆಗಳಲ್ಲಿ ಬೋಟ್ ಮುಖಾಂತರ ಓಡಾಡಬೇಕಾದಂಥ ಅನಿವಾರ್ಯತೆ ಈ ಭಾಗದಲ್ಲೂ ಕೂಡ ಸೃಷ್ಟಿಯಾಗಿರುವಂಥದ್ದು. ಇನ್ನು ಎಸ್ಡಿಆರ್ಎಫ್ ಸಿಬ್ಬಂದಿ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. 12 ಕುಟುಂಬಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಿದ್ದಾರೆ. ಪುನರ್ವಸತಿ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಪುರಭವನದ ಆವರಣದಲ್ಲೇನೆ ತಾತ್ಕಾಲಿಕವಾಗಿ ಪುನರ್ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಳೆ ಸಂತ್ರಸ್ತರಿಗೆ ವಸತಿ, ಆಹಾರ, ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಇನ್ನು ಮಂಗಳೂರಿನಲ್ಲಿ ಭಾರೀ ಮಳೆಗೆ ಪಂಪ್ವೆಲ್ ಜಲಾವೃತವಾಗಿದೆ. ಪಂಪ್ವೆಲ್ ವೃತ್ತ ಜಲಾವೃತವಾಗಿದೆ. ಗಂಟೆಗಳಿಂದ ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪಂಪ್ವೆಲ್ ಸರ್ಕಲ್ನಲ್ಲಿ ಸಿಲುಕಿ ಆಂಬ್ಯುಲೆನ್ಸ್ ಪರದಾಡಿದೆ. ಮುಂದಕ್ಕೆ ಹೋಗೋದಕ್ಕಾಗದೆ ಆಂಬ್ಯುಲೆನ್ಸ್ ನಲ್ಲಿ ಇದ್ದಂಥವರು ಪರದಾಡಿದ್ದಾರೆ. ಪಂಪ್ವೆಲ್ ವೃತ್ತದಲ್ಲಿ ಬಹುತೇಕ ಬಸ್ ಮುಳುಗಿದೆ. ಅಂದ್ರೆ ಬಸ್ಸೇ ಸಂಪೂರ್ಣವಾಗಿ ಮುಳುಗುವಷ್ಟು ಅಲ್ಲಿ ನೀರು ನಿಂತಿರುವಂಥದ್ದು. ಇದರಿಂದಾಗಿ ಕಿಲೋಮೀಟರ್ ಗಟ್ಟಲೆ ವಾಹನ ಸವಾರ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಲ್ಲಿ ಗಮನಿಸ್ತಾ ಇದ್ದೀವಿ ಬಸ್ ಯಾವ ರೀತಿಯಾಗಿ ಮುಳುಗಿದೆ ಅಂತ. ಬಸ್ ಬಹುತೇಕ ಅರ್ಧ ಭಾಗ ಕಂಪ್ಲೀಟ್ ಆಗಿ ಮುಳುಗು ಹೋಗಿದೆ. ಸ್ವಲ್ಪ ನೀರು ಬಂತು ಅಂತಂದ್ರೆ ಆಲ್ಮೋಸ್ಟ್ ಬಸ್ಸೇ ಪೂರ್ತಿಯಾಗಿ ಮುಳುಗೋಗುವಷ್ಟು ನೀರು ಅಲ್ಲಿ ನಿಂತಿರುವಂಥದ್ದು. ಇದು ಪಂಪ್ವೆಲ್ ವೃತ್ತ, ಮಂಗಳೂರಿನ ಪಂಪ್ವೆಲ್ ಸರ್ಕಲ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಆಂಬ್ಯುಲೆನ್ಸ್ ಗಮನಿಸ್ತಾ ಇದ್ದೀವಿ. ಪೇಷಂಟನ್ನು ಕರ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲೇ ಆಂಬ್ಯುಲೆನ್ಸ್ ಆ ನೀರಿನಲ್ಲಿ ಸಿಲುಕಿರುವಂಥದ್ದು. ಮುಂದಕ್ಕೂ ಹೋಗೋದಕ್ಕೂ ಆಗದೆ ಪರದಾಡಬೇಕಾದಂಥ ಅನಿವಾರ್ಯತೆ ಅಲ್ಲಿ ಸೃಷ್ಟಿಯಾಯಿತು. ಇನ್ನು ಅಲ್ಲಿದ್ದಂಥ ಸ್ಥಳೀಯರು ಕೈ ಜೋಡಿಸಿ ಆ ಆಂಬ್ಯುಲೆನ್ಸನ್ನು ತಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬಸ್ಸನ್ನು ಕೂಡ ಸಾರ್ವಜನಿಕರು ಅಲ್ಲಿದ್ದಂಥವ್ರು ತಳ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಇನ್ನೇನು ತಳ್ಳಿದ್ರು ಕೂಡ ಅದು ಮತ್ತೆ ಅಲ್ಲಿಂದ ಮುಂದಕ್ಕೆ ಹೋಗುತ್ತೋ ಇಲ್ವೋ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಆ ಮಟ್ಟಿಗೆ ನೀರು ನಿಂತಿದೆ. ಅಕಸ್ಮಾತ್ ಏನಾದರೂ ಇಂಜಿನ್ ಇರ್ಬೋದು ಅಥವಾ ಸೈಲೆನ್ಸರ್ ಒಳಗೇನಾದರೂ ನೀರು ಹೋಗಿತ್ತು ಅಂತಂದರೆ, ಗಾಡಿ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಮತ್ತೆ ಅಲ್ಲಿಂದ ಮುಂದೆ ಹೋಗೋದಕ್ಕೂ ಕೂಡ ಕಷ್ಟವಾಗುತ್ತೆ. ಮತ್ತೊಂದು ಆಂಬ್ಯುಲೆನ್ಸನ್ನು ಕರ್ಕೊಂಡು ಬಂದು ಅಲ್ಲಿಂದ ಒಳಗಡೆ ಇರುವಂಥ ಪೇಷಂಟನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕಾಗತ್ತೆ. ಬಟ್ ಅಲ್ಲಿರುವಂಥ ಸ್ಥಳೀಯರು ಎಲ್ಲರೂ ಕೂಡ ಕೈ ಜೋಡಿಸಿ ಆಂಬ್ಯುಲೆನ್ಸನ್ನು ತಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇದು ಮಂಗಳೂರಿನಲ್ಲಿ ಸುರಿದಂಥ ಭಾರೀ ಮಳೆಯಿಂದ ಆಗಿರುವಂತಹ ಅವಾಂತರಗಳು. ಬಸ್ ಕೂಡ ಸಂಪೂರ್ಣವಾಗಿ ಆಲ್ಮೋಸ್ಟ್ ಅರ್ಧಕ್ಕಿಂತಲೂ ಹೆಚ್ಚು ಭಾಗ ಮುಳುಗೋಗಿತ್ತು. ಆ ಬಸ್ಸನ್ನು ಕೂಡ ಸ್ಥಳೀಯರು ತಳ್ಳುವುದರ ಮುಖಾಂತರ ಅಲ್ಲಿಂದ ಹೊರಗಡೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಪಂಪ್ವೆಲ್ ಸರ್ಕಲ್ನ ಬಳಿ ನೀರು ನಿಂತಿದೆ ಅಂತ. ಆಂಬ್ಯುಲೆನ್ಸ್ ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ ಸೃಷ್ಟಿಯಾಯಿತು. ಸದ್ಯಕ್ಕೆ ಅಲ್ಲಿದ್ದಂಥ ಸ್ಥಳೀಯರೇ ಕೈ ಜೋಡಿಸಿ ಆಂಬ್ಯುಲೆನ್ಸನ್ನು ಮುಂದೆ ತಳ್ಳಿ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ರಸ್ತೆಗಳಲ್ಲೇ ಪ್ರವಾಹದ ರೀತಿಯಲ್ಲಿ ನೀರು ಹರಿತಾ ಇರುವಂಥದ್ದು. ಇದರಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿರುವಂಥದ್ದು. ಯಾಕಂದರೆ ಇಲ್ಲಿಂದ ಮುಂದೆ ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ, ಬೇರೆ ಕಡೆ ಹೋಗೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಪಂಪ್ವೆಲ್ ಸರ್ಕಲ್ ಹಲವಾರು ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು.